ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹಾಗೂ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆ ಬೆಳೆದಿದ್ದು ಅಂದ್ರೆ ಅದು ಧಾರವಾಡದಲ್ಲಿ. ಇಲ್ಲಿ ಟಾಟಾ ಕಂಪನಿಯಿಂದ ಹಿಡಿದು ಹಲವು ಕಂಪನಿಗಳು ನೆಲೆಯೂರಿದೆ. ಆದ್ರೆ ಏನು ಮಾಡೋದು? ಧಾರವಾಡ ಜಿಲ್ಲೆಯಲ್ಲಿ ಒಂದೇ ಒಂದು ನದಿ ಇಲ್ಲ. ನದಿಗೂ ಕೈಗಾರಿಕೆಗೂ ಏನು ಸಂಬಂಧ ಎಂದು ಕೇಳಬಹುದು. ಕೈಗಾರಿಕೆ ಬರಬೇಕಾದ್ರೆ ನೀರು ಬೇಕೇ ಬೇಕು. ಹೀಗಾಗಿ ಧಾರವಾಡ ಜಿಲ್ಲೆಗೆ ಬೆಳಗಾವಿಯ ಹಿಡಕಲ್ ಡ್ಯಾಂ ನೀರು ತರುವ ಉದ್ದೇಶವಿತ್ತು. ಆದ್ರೆ ಈಗ ಅದಕ್ಕಾಗಿ ಹಗ್ಗಜಗ್ಗಾಟ ಜರುಗಿದೆ. ಯಾಕೆ ಅನ್ನೋದು ಇಲ್ಲಿದೆ ನೋಡಿ. ಬೆಂಗಳೂರು ಹೊರತುಪಡಿಸಿದ್ರೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳು ರಾಜ್ಯದಲ್ಲಿ ಅತಿ ದೊಡ್ಡ ನಗರಗಳು. ಈ ನಗರಗಳಿಗೆ ಮಲಪ್ರಭಾ ಡ್ಯಾಂನಿಂದಲೇ ಕುಡಿಯುವ ನೀರು ಪೂರೈಕೆಯಾಗಬೇಕು. ಈ ನಗರಗಳಿಗೆ ಜಲ ಮೂಲವೇ ಮಲಪ್ರಭಾ ಡ್ಯಾಂ. ಹೀಗಿರುವಾಗ ಹಿಡಕಲ್ ಡ್ಯಾಂನಿಂದ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ತರಲು ಯೋಜನೆ ರೂಪಿಸಲಾಗಿತ್ತು. ಆದರೆ ಅದಕ್ಕೆ ಬೆಳಗಾವಿ ರಾಜಕಾರಣಿಗಳು ವಿರೋಧ ಮಾಡ್ತಾ ಇದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಿಗೆ ಮಲಪ್ರಭಾ ಡ್ಯಾಂನಿಂದ ಕುಡಿಯುವ ನೀರು ಪೂರೈಕೆ ಆಗ್ತಾ ಇದ್ರು ಕೂಡ ಇಲ್ಲಿ ಕುಡಿಯುವ ನೀರಿಗೆ ಆಗಾಗ ಸಮಸ್ಯೆ ಆಗುತ್ತಲೇ ಇರುತ್ತೆ. ಇದರ ಮಧ್ಯೆ ಇದೇ ಡ್ಯಾಂ ನೀರನ್ನ ಕೈಗಾರಿಕಾ ಪ್ರದೇಶಕ್ಕೂ ಪೂರೈಕೆ ಮಾಡುವುದು ಬೇಡ ಎಂದು ಬೆಳಗಾವಿ ಹಿಡಕಲ್ ಡ್ಯಾಂನಿಂದ ಪೈಪ್ಲೈನ್ ಮುಖಾಂತರ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ತರುವ ಯೋಜನೆ ರೂಪಿಸಲಾಗಿದೆ. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬೆಳಗಾವಿ ರಾಜಕಾರಣಿಗಳು ಈ ಸಂಬಂಧ ಪ್ರತಿಭಟನೆ ಕೂಡ ನಡೆಸಿದ್ದಾರಂತೆ. ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತಗೊಳ್ತೈತೆ ಬೆಂಗಳೂರಲ್ಲಿ. ಯಾಕಂದರೆ 2-3 ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಅದು. ಸೊ ಅಂತಿಮವಾಗಿ ಬೆಂಗಳೂರಲ್ಲಿ ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕು. ಇಲ್ಲ, ಅದೆಲ್ಲ ಗೊತ್ತಿಲ್ಲ. ನೀರ್ದಷ್ಟೇ ಗೊತ್ತು ನನಗೆ, ಡೈವರ್ಟು ಅದು ಗೊತ್ತಿಲ್ಲ. ಅಂತಿಮವಾಗಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು. ಬೆಳಗಾವಿಯಲ್ಲೂ ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ನೀರು ಕೊಡಲ್ಲ ಚರ್ಚೆ ಅದನ್ನೇ ಹೇಳಿದಿಲ್ಲ. ಚರ್ಚೆ ನಡೀತಾ ಇದೆ. ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು. ಬೆಳಗಾಂನ ಕೂಡ ಕೇಳಿದ್ರು. ಈಗ ಅದು ಹೆಂಗೆ ಕೊಡ್ತಾ ಇದ್ದಾರೆ ನೀರು, ಅದು ಕೊಡಕ್ಕೆ ಬರುತ್ತಾ ಅಂತ ನನಗೆ ಕೇಳಿದ್ಮೇಲೆ ಅಲ್ಲಿ ಒಂದು ಯಾವಾಗಲೂ ಯಾವುದೇ ಒಂದು ವಾಟರ್ ಡೈವರ್ಸಿಫಿಕೇಷನ್ ಆಗಬೇಕು, ವಾಟರ್ ಕೊಡಬೇಕಾದ್ರೆ ಅದಕ್ಕೊಂದು ಬೋರ್ಡ್ ಇರ್ತದೆ. ಆ ಬೋರ್ಡ್ ಮುಖಾಂತರ ತೀರ್ಮಾನ ತೊಗೊಳ್ತಾರೆ. ಆಮೇಲೆ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಕರೆಸಿ ಅದನ್ನೆಲ್ಲ ಅಭಿಪ್ರಾಯ ತೊಗೊಂಡು ಮಾಡ್ತಕ್ಕಂಥದ್ದು. ಸೊ ಈಗ ಅದು ಅಲ್ಲಿ ಅಬ್ಜೆಕ್ಷನ್ ಇದ್ದರೆ ಮತ್ತು ಅಲ್ಲಿ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಇಫ್ ದೇ ಆರ್ ಅಬ್ಜೆಕ್ಟಿಂಗ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.